ಓಕೆ ಮ್ಯಾಮ್. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ SVSC ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾವು ಇವತ್ತು ಜ್ಞಾನ ಕರ್ಮ ಸನ್ಯಾಸ ಯೋಗದ ಒಂದು ಎರಡು ಮೂರನೇ ಶ್ಲೋಕವನ್ನು ನಾವು ಮನನ ಮಾಡೋಣ. ಇದರ ಪಠಣ ಮುಗೀತು. ಈಗ ಮನನ ಕಾರ್ಯ ಪ್ರಾರಂಭವಾಗುತ್ತೆ. ಮೊದಲನೇದಾಗಿ ಆ, ಮೊದಲನೇ ಶ್ಲೋಕವನ್ನೇ ತೆಗೆದುಕೊಳ್ಳೋಣ. ನಾವು ಕೂತ್ಕೊಳ್ಳ ಕರ್ಮ ಕರ್ಮಯೋಗವನ್ನ ಮುಗಿಸಿದ್ವಿ. ಅಲ್ಲಿ ಏನು ಶ್ರೀಕೃಷ್ಣ ಬೋಧನೆ ಮಾಡ್ತಾನೆ, ಹೇಗೆ ನೀನು ಕರ್ಮಯೋಗದ ಮೂಲಕ ನಿನ್ನ ಚಿತ್ತವನ್ನ ಶುದ್ಧಿ ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು. ಆದರೆ ಅರ್ಜುನ ಇನ್ನೂ ಸರಿಯಾಗಿ ಅರ್ಥ ಆಗಲಿಲ್ಲ ಅನ್ನೋ ರೀತಿಯಲ್ಲೇ ಶ್ರೀಕೃಷ್ಣನನ್ನು ದಿಟ್ಟಿಸಿ ನೋಡ್ತಾ ಇರ್ತಾನೆ. ಏನು ಅರ್ಥ ಆಗಲಿಲ್ಲ ಅಂತಂದ್ಬಿಟ್ಟು ಕೃಷ್ಣನಿಗೆ ಗೊತ್ತಾಗುತ್ತೆ, ಇವನು ಪೂರ್ತಿ ಆ, ಒಳಗಡೆಗೆ ಇಳಿದಿಲ್ಲ, ಅದಕ್ಕೆ ಇವನಿಗೆ ಜ್ಞಾನವನ್ನು ಬೋಧಿಸ್ಬೇಕು ಅಂತಂದ್ಬಿಟ್ಟು ಈಗ ಜ್ಞಾನವನ್ನು ಬೋಧಿಸ್ತಾರೆ. ಹೇಗೆ ಜ್ಞಾನ ಕರ್ಮ ಸನ್ಯಾಸ ಯೋಗ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಇನ್ನು ಡೀಪಾಗಿ ಹೋಗಬೇಕು ಅಂತ ಇಲ್ಲಿ ಮೊದಲನೆಯದಾಗಿ ಪರಂಪರೆ ಇದು ಹೇಗೆ ಬಂತು, ಇದರ ಮೂಲ ಹೇಗೆ ಅನ್ನೋದನ್ನ ಮೊದಲ ಒಂದಷ್ಟು ಶ್ಲೋಕಗಳಲ್ಲಿ ಹೇಳ್ತಾರೆ. ಈಗ ಮೊದಲನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನ ನೋಡೋಣ. ಈ ಜ್ಞಾನ ಅನ್ನೋದು ಹೇಗೆ ಬಂತು, ಇದರ ಮೂಲ ಏನು ಅನ್ನೋದನ್ನ ಹೇಳ್ತಾರೆ. ಯಾಕೆಂದ್ರೆ ಅರ್ಜುನನ್ಗೆ ಏನೋ ನನ್ನ ಫ್ರೆಂಡ್ ಏನೋ ಹೇಳಿದ್ದೆಲ್ಲ ಸುಮ್ಮನೆ ನಾನು ಹೆಂಗೆ ನಂಬಲಿ ಅಂತಂದ್ಬಿಟ್ಟು ಅನ್ಕೊಳ್ಬಾರ್ದು. ಇದಕ್ಕೆ ತುಂಬ ಹಿನ್ನೆಲೆ ಇದೆ, ಅದು ಹೇಗೆ ಬಂತು ಅಂತಂದ್ಬಿಟ್ಟು. ಮತ್ತೆ ಈ 4ನೇ ಅಧ್ಯಾಯದಲ್ಲೇ ನಾನು ಭಗವಂತನ ಅವತಾರ ಅನ್ನೋದನ್ನ ಶ್ರೀಕೃಷ್ಣ ಆ, ಹೇಳ್ತಾ ಇರೋದು. ಹೇಗೆ ನಾನು ಅವತಾರ ಪುರುಷ, ನನ್ನಿಂದಲೇ ಇದು ಹೇಗೆ ಜ್ಞಾನ ಅನ್ನೋದು ಹೇಗೆ ಬಂತು ಅಂತಂದ್ಬಿಟ್ಟು. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ನಾನು ಈ ಅವಿನಾಶಿ ಯೋಗ ವಿಜ್ಞಾನವನ್ನು ಸೂರ್ಯದೇವನಿಗೆ ವಿವಸ್ವಾನಿಗೆ ಹೇಳಿದೆನು. ವಿವಸ್ವಾನ್ ಮನುಕುಲದ ಪಿತಾಮಹ ಮನುವಿಗೆ, ಮತ್ತು ಮನು ಅದನ್ನು ಇಕ್ಷ್ವಾಕುವಿಗೆ ಉಪದೇಶಿಸಿದನು. ಇಲ್ಲಿ ಸೂರ್ಯ ಅಂತ ಅಂದರೆ ಸೂರ್ಯನ ಹಿಂದೆ ಇರುವಂತಹ ಒಂದು ಪ್ರತಿಯೊಂದನ್ನು ದೇವತೆಗಳೇನೆ, ಅವುಗಳನ್ನೆಲ್ಲನೂ ದೇವತಾ ಶಕ್ತಿಗಳೇ ಅಲ್ಲಿ ಕೆಲಸಗಳು ಮಾಡೋದು. ಸೂರ್ಯ ಅಂದರೆ ನಾವು ಏನು ನೋಡ್ತಾ ಇದ್ದೀವೋ ಅದು ಸ್ಥೂಲವಾದದ್ದು ಅಲ್ಲ, ಅದರ ಹಿಂದೆ ಆ ದೇವತೆ ಏನು ಇದೆ ಅದಕ್ಕೆ ವಿವಸ್ವಾನ್ ಅಂತ ಹೇಳೋದು. ಆ ಸೂರ್ಯದೇವನಾದ ಅದರಲ್ಲಿರುವಂಥ ಒಂದು ಜ್ಞಾನ ಅನ್ನೋದು ವಿವಸ್ವಾನಿಗೆ ಹೇಳಿದೆ ನಾನು. ವಿವಸ್ವಾನಿಂದ ಮನುಕುಲದ ಪಿತಾಮಹ ಮನು, ಮೊದಲನೇ ಮನುಷ್ಯ ಮನು, ಅಲ್ಲಿಂದ ಮತ್ತೆ ಇಕ್ಷ್ವಾಕು ಚಕ್ರವರ್ತಿ, ಶ್ರೀರಾಮಚಂದ್ರನ ಒಂದು ಡೈನಾಸ್ಟಿಯಲ್ಲಿ ನೀವು ನಿಮಗೆಲ್ಲ ಗೊತ್ತಿರೋದೇ ಅಲ್ವಾ. ಇಕ್ಷ್ವಾಕು ವಂಶ ಅನ್ನೋದು ಶ್ರೀರಾಮ ಹೀಗೆ ಹರಿದು ಬಂತು ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಈಗ ಎರಡನೇ ಶ್ಲೋಕನೂ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ. ಎರಡು ಒಂದೇ ಜೊತೆಯಾಗೇ ಇದೆ. ಮೂರು ಶ್ಲೋಕಗಳು ಅಷ್ಟೇ ಜೊತೆಯಾಗೇ ಇದೆ, ಅದಕ್ಕೆ ಮೂರನ್ನು ಓದ್ಬಿಡೋಣ ಒಂದೇ ಸರ್ತಿ. ಇದರ ಪದಶಃ ಅರ್ಥವನ್ನು ಸಹ ತಿಳಿದುಕೊಂಡ್ಬಿಡೋಣ. ಪದಶಃ ಅರ್ಥ: ಇಮಾಂ ಇದು, ವಿವಸ್ವತೆ ಸೂರ್ಯದೇವರಿಗೆ, ಯೋಗಂ ಯೋಗದ ವಿಜ್ಞಾನ, ಪ್ರೋಕ್ತವಾನ್ ಕಲಿಸಿದ, ಅಹಂ ನಾನು, ಅವ್ಯಯಂ ಶಾಶ್ವತ, ವಿವಸ್ವಾನ್
ಸೂರ್ಯದೇವರು. ಮನವೇ ಮನುಕುಲದ ಮೂಲ ಮೂಲ ಆ, ಮೂಲ ಮೂಲ ಪುರುಷನಾದ ಮನುವಿಗೆ ಪ್ರಾಹ ಹೇಳಲಾಗಿದೆ. ಮನಃ ಮನು ಇಕ್ಷ್ವಾಕವೇ ಸ- ಸೌರವಂಶದ ಮೊದಲ ರಾಜನಾದ ಇಕ್ಷ್ವಾಕುವಿಗೆ ಹೇಳಿದೆ ಅಂತ. ಹ್ಮ್, ಅಬ್ರವೀತ್ ಅಂದ್ರೆ ಉಪದೇಶ ಮಾಡಿದೆ ಅಂತ ಅರ್ಥ. ನೆಕ್ಸ್ಟ್ ಇದು ಶ್ಲೋಕವನ್ನ ತಗೊಳ್ಳೋಣ. ಹ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇನೇಹ ಮಹತ ಯೋಗೋ ನಷ್ಟ ಪರಂತಪ. ರಾಜರ್ಷಿ ಆತ್ಮಜ್ಞಾನ ನಿಷ್ಠರಾದ ರಾಜರು ಈ ಯೋಗ ವಿಜ್ಞಾನವನ್ನು ನಿರಂತರ ಗುರು ಶಿಷ್ಯ ಸಂಪ್ರದಾಯದ ಮೂಲಕ ಪಡೆದರು. ಆದರೆ ಕಾಲಾನಂತರದಲ್ಲಿ ಅದು ಜಗತ್ತಿಗೆ ಕಳೆದು ಹೋಯಿತು. ಏವಂ ಹೀಗೆ ಪರಂಪರಾ ನಿರಂತರ ಸಂಪ್ರದಾಯದಲ್ಲಿ ಪ್ರಾಪ್ತಂ ಪಡೆದುಕೊಂಡರು. ಇಮಂ ಇದು ವಿಜ್ಞಾನ ರಾಜ ಋಷಯ ಸಂತರಾಜರು ವಿದುಹು ಅರ್ಥವಾಯಿತು. ಸಹ ಅದು ಕಾಲೇನ ದೀರ್ಘಕಾಲದ ಜೊತೆಗೆ ಈ ಪ್ರಪಂಚದಲ್ಲಿ ಮಹತ ಶ್ರೇಷ್ಠ ಯೋಗ್ಯ ಯೋಗ್ಯದ ವಿಜ್ಞಾನ ನಷ್ಟ ಕಳೆದು ಹೋದ ಪರಂತಪ ಅರ್ಜುನ ಶತ್ರುಗಳನ್ನು ಸುಡುವವನು ಪರಂತಪ ಅಂದ್ರೆ. ಮೂರನೇ ಶ್ಲೋಕ. ಸ ಏವಾಯಂ ಮಯಾ ತೇದ್ಯ ಯೋಗ ಪ್ರೋಕ್ತ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೇತದುತ್ತಮಂ. ಇದರ ಅರ್ಥ, ಪರಮಾತ್ಮನೊಂದಿಗಿನ ಸಂಬಂಧದ ಅತ್ಯಂತ ಪ್ರಾಚೀನ ವಿಜ್ಞಾನವನ್ನು ಇಂದು ನಾನು ನಿನಗೆ ಹೇಳಿದ್ದೇನೆ, ಏಕೆಂದರೆ ನೀನು ನನ್ನ ಭಕ್ತ ಮತ್ತು ನನ್ನ ಸ್ನೇಹಿತ. ಆದ್ದರಿಂದ ಈ ವಿಜ್ಞಾನದ ಅತೀಂದ್ರಿಯ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಬಹುದು. ಸಹ ಅದು, ಏವ ಖಂಡಿತವಾಗಿಯೂ, ಅಯಂ ಇದು, ಮಯ ನನ್ನಿಂದ, ಇಲ್ಲಿ ಮಾಯ ಆಗೋಗಿದೆ, ಮಯ ತೇ ನಿಮಗೆ, ಆದ್ಯ ಇದು, ಯೋಗದ ವಿಜ್ಞಾನ, ಪ್ರೋಕ್ತ ಬಹಿರಂಗಪಡಿಸು, ಪುರಾತನ ಪ್ರಾಚೀನ, ಭಕ್ತ ಭಕ್ತ, ಅಸಿ ನೀನು, ನಾನು ನನ್ನ, ಸಖ ಮಿತ್ರ, ಚ ಮತ್ತು ಇತಿ ಆದ್ದರಿಂದ ರಹಸ್ಯಂ ರಹಸ್ಯ, ಹೈ ಖಂಡಿತವಾಗಿಯೂ, ಏತತ್ ಇದು, ಉತ್ತಮಂ ಸರ್ವೋಚ್ಚವಾದದ್ದು. ಹೀಗೆ ಇವುಗಳ ಅರ್ಥವೂ ಇದೆ. ಈ ಮೂರು ಒಂದಕ್ಕೆ ಒಂದು ಎಲ್ಲವೂ ಒಂದೇ ಸರ್ತಿ ನಾವು ಕಲಿಯೋದು ಉತ್ತಮ. ಮೊದಲನೇ ಶ್ಲೋಕದಲ್ಲಿ ಒಂದಷ್ಟು ಗುರು ಪರಂಪರೆನ ಹೇಳ್ತಾರೆ. ಗುರು ಪರಂಪರೆಯ ವೈಶಿಷ್ಟ್ಯತೆ ತಿಳಿಸಿ. ಇದು ಜನರಲ್ ಆಗಿ ನಮಗೆ ಗುರು ಪರಂಪರೆ ಅದರನ್ನ ಪ್ರತಿಯೊಂದು ನೀವು ಕಲಿಯುವಾಗಲೂ ಅಷ್ಟೇ, ನೀವು ಸೈನ್ಸ್ ಕಲಿಬೇಕಾದ್ರೂ ಅಷ್ಟೇ, ಅದರ ಹೇಗೆ ಬಂತು, ಯಾರಿದನ್ನು ಕಂಡು ಹಿಡಿದ್ರು ಎಲ್ಲನೂ ಕಲ್ತ್ಕೊಳ್ತೀರ ಅಲ್ವಾ. ಪರಂಪರೆಯನ್ನು ಹೇಳ್ತಾರೆ, ಎಲ್ಲ ಸಬ್ಜೆಕ್ಟಲ್ಲೂ ಹಾಗೆ ಇರುತ್ತೆ. ಹಾಗೆ ಇದು ಆತ್ಮಜ್ಞಾನದಲ್ಲಿ ಗುರು ಪರಂಪರೆಯನ್ನು ಹೇಳಿದ್ದಾರೆ. ಅದಕ್ಕೆ ವೈಶಿಷ್ಟ್ಯತೆ ಏನಿರಬಹುದು ನಿಮಗೆ ತಿಳಿದಿರುವಂಥದ್ದು, ನಿಮ್ಮ ನಾಲೆಡ್ಜ್ಗೆ ಏನು ಅನಿಸುತ್ತಾ ಅಂಥದ್ದನ್ನು ಹೇಳಿ. ರತ್ನಾಜಿ, ನೀವೇ ಹೇಳಿ ಮೊದಲನೇದಾಗಿ. ಫಸ್ಟ್ನೇ ಕ್ವಶನ್ಗೆ ಮ್ಯಾಮ್. ಹೌದು. ಪರಂಪರೆಯ ವೈಶಿಷ್ಟ್ಯತೆ ತಿಳಿಸಿ. ಯಾಕೆ ನಾವು ಗುರು ಪರಂಪರೆಯನ್ನ ತಿಳ್ಕೊಳ್ಬೇಕು? ಮ್ಯಾಮ್, ಗುರು ಅಂತ ಅಂದ್ರೆ ಅವರು ತುಂಬಾ ತಿಳ್ಕೊಂಡಿರ್ತಾರೆ.
ಅವ್ರು ತಿಳ್ಕೊಳಕ್ಕೆ ಹೆಂಗ್ ಸಾಧ್ಯ ಅಂತ ಅಂದ್ರೆ ಅವ್ರ ಗುರುಗಳಿಂದ ಹ್ಮ್. ಅಲ್ವಾ ಮ್ಯಾಮ್. ಅವ್ರ ಹೌದು. ಗುರುಗಳಿಂದ ಅಥವಾ ಅವ್ರ ಹಿರಿಯರಿಂದ ಹ್ಮ್. ಕಲ್ತ್ಕೊಂಡ್ ಬಂದಿರ್ತಾರಲ್ವಾ ಮ್ಯಾಮ್. ಹಂಗಾಗಿ ಗುರು ಪರಂಪರೆಯ ವೈಶಿಷ್ಟ್ಯ ಅಂತ ಹೇಳ್ಬೋದು ಮ್ಯಾಮ್. ಒಬ್ರಿಂದ ಒಬ್ರು ತಿಳ್ಕೊಂಡ್ ಬಂದಿರೋದನ್ನೇ ಪರಂಪರೆ ಅಂತ ಹೇಳೋದು ಅಲ್ವಾ ಮ್ಯಾಮ್. ಹೌದು, ಆ ಪರಂಪರೆ. ಆದರೆ ಹಾ ಗುರುಗೆ ಒಂದಷ್ಟು ಕ್ವಾಲಿಫಿಕೇಶನ್ಸ್ ಇರುತ್ತೆ ಅಲ್ವಾ, ಗುರುವಾದವನು ಹೇಗಿರಬೇಕು ಅಂತ. ಅದನ್ನು ನಾವು ಮುಂದೆ ಈ ಕೊನೆಯಲ್ಲಿ ವಿಚಾರ ಮಾಡೋಣ. ಆ, ಆದರೆ ಗುರು ಹೇಗೆ, ಗುರು ಪರಂಪರೆ ಅದು ನಾವು ತಿಳ್ಕೊಳ್ಳೋದು ಯಾತಕ್ಕೆ ನಮಗೆ ಅಗತ್ಯ ಇದೆ ಅಂತಂದರೆ, ಮೂಲವಾಗಿ ಅದು ಎಲ್ಲಿಂದ ಬಂತು, ಆ ಆ, ಅದು ಸರಿಯಾದ ಮೂಲದಿಂದ ಬಂದಿದೆಯೋ ಇಲ್ವೋ ಅನ್ನೋದನ್ನ ತಿಳ್ಕೊಳ್ಬೇಕಾದ್ರೆ ನಾವು ಆ ಗುರು ಪರಂಪರೆಯನ್ನು ಪೂರ್ತಿಯಾಗಿ ನಾವು ತಿಳ್ಕೊಳ್ಬೇಕು. ಆ ಮೂಲ ಸರಿಯಾಗಿದೆಯಾ ಇಲ್ಲ ಅಂತಂದ್ಬಿಟ್ಟು, ಇಲ್ಲಾಂದ್ರೆ ನಾವು ತಪ್ಪು ದಾರಿ ಹಿಡಿತೀವಲ್ವಾ. ಸರಿಯಾದ ಹೌದು ಮ್ಯಾಮ್. ಗುರುಗಳು ಇಲ್ಲ ಅಂತಂದ್ರೆ ನಮಗೆ ಅವ್ರು ಎಲ್ಲೆಲ್ಲಿಂದಲೋ ತಗೊಂಡ್ಬಂದಿದ್ರೆ ಅದು ಸರಿ ಇಲ್ಲ. ಇವಾಗ ನಮ್ಗೆ ಆತ್ಮಜ್ಞಾನವನ್ನು ಬೋಧಿಸ್ಬೇಕು ಅಂತಂತಂದ್ರೆ ಅವರು ವೇದಾಂತಗಳಲ್ಲಿ, ಶಾಸ್ತ್ರಗಳಲ್ಲಿ ಏನು ಹೇಳಿದಾರೋ ಅದನ್ನೇ ಹೇಳಬೇಕು. ಇಲ್ಲ ಅಂತಂದ್ರೆ ಅವದ್ದೇ ಏನೋ ಹೇಳ್ಬಿಟ್ರೆ ಆಗಲ್ಲ. ಹೌದು ಮ್ಯಾಮ್. ಅದನ್ನ ಅವರು ಸ್ಟಡಿ ಮಾಡಿರ್ಬೇಕು. ಸ್ಟಡಿ ಮಾಡಿ ಅದನ್ನ ಆ ಗುರುಗಳು ಆ, ಇನ್ನೊಬ್ಬರಿಗೆ ಬೋಧನೆಯನ್ನು ಮಾಡುವಂತಹ ಒಂದು ಆ, ನ- ಅವರಿಗೆ ಆ ಒಂದು ಸಾಮರ್ಥ್ಯವು ಸಹ ಇರಬೇಕು. ಹಾಗಿದ್ದಾಗ ಗುರುವಾಗೋಕ್ಕೆ ಅವರು ಅರ್ಹರು. ಇಲ್ಲ ಅಂತಂದ್ರೆ ಹೌದು ಗುರುವಾಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮೂಲದಲ್ಲಿ ಯಾರು ಅವರು ಸರಿಯಾದ ಮೂಲದಿಂದ ಬಂದಿದ್ಯಾ ಅಂತ ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಗುರು ಪರಂಪರೆಯನ್ನ ನಾವು ತಿಳ್ಕೊಳ್ಬೇಕು. ಅವಿನಾಶಿಯಾದ ಯೋಗ ವಿಜ್ಞಾನ ಯಾವುದು? ಶ್ರೀಕೃಷ್ಣ ಹೇಳ್ತಾರೆ, ಇದು ಅವಿನಾಶಿಯಾದ ಯೋಗ ವಿಜ್ಞಾನಪ್ಪ. ನಿಂಗೆ ಹೇಳ್ತಾ ಇರೋದು ನಾನು ಸುಮ್ಮನೆ ನಿಂಗೆ ಹೇಳ್ತಾ ಇಲ್ಲ, ಇದು ಅವಿನಾಶಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಯಾರು? ಮಾಲಾಜಿ, ನೀವು ಹೇಳ್ತೀರಾ ಇದು ಹೇಗಿದು ಅವಿನಾಶಿ? ಅಂದ್ರೆ ಇದು ಯಾವತ್ತೇ ಆಗ್ಲಿ ಆ ನಾಶ ಆಗದೆ ಇರುವಂತದ್ದು. ಸೊ ಹ್ಮ್. ಎಷ್ಟೇ ಜನರೇಷನ್ ಆದ್ರೂ ಕೂಡ ಅದು ಅವರು ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡ್ರೆ ಅವ್ರ ಉತ್ತಮರಾಗ್ತಾರೆ. ಸೊ ಹಾಗಾಗಿ ಹ್ಮ್. ಇದು ಅವಿನಾಶಿಯಾದ ಯೋಗ ವಿಜ್ಞಾನ ಅಂತ ಹೇಳ್ತಾರೆ. ಇವಾಗ ಹ್ಮ್, ಏನು ಗ್ರಾವಿಟೇಷನ್ ಫೋರ್ಸ್ ಕಂಡು ಹಿಡಿದ್ರು. ಆದರೆ ಗ್ರಾವಿಟೇಷನ್ ಫೋರ್ಸ್ ಅನ್ನೋದು ಇದೆ ಅಂತ ಕಂಡುಹಿಡಿದ್ರು ಅಂತ ನಾವು ಇಂತಿಂಥವರು ಇಲ್ಲಿಂದ ಬಂತು, ಅದರಿಂದ ಬೆಳವಣಿಗೆಗಳ ಆಗ್ಬಿಟ್ಟು ಬೇರೆ ಬೇರೆ ಏನು ಎಲ್ಲ ಅದರ ಅನುಕೂಲವನ್ನು ಸಹ ಪಡ್ಕೊಂಡ್ವಿ. ಹೀಗಿದೆ ಪ್ರಕೃತಿಯಲ್ಲಿ. ಮತ್ತೆ ಅದನ್ನು ಉಪಯೋಗಿಸ್ಕೊಂಡು ನಾನು ಬೇರೆ ಬೇರೆ ಏನನ್ನು ಕಂಡುಹಿಡಿಬೋದು ಅಂತಂದ್ಬಿಟ್ಟು ಅದನ್ನು ಟೆಕ್ನಾಲಜಿನ ಡೆವಲಪ್ ಎಲ್ಲ ಮಾಡಿದ್ರು. ಆದರೆ ಮೊದಲು ಇರಲಿಲ್ವಾ ಗ್ರಾವಿಟೇಷನ್ ಫೋರ್ಸು? ಇತ್ತು. ಹಾಗೆ ಅದು ಯಾವಾಗಲೂ ಇದ್ದಿದ್ದು, ಯಾವತ್ತೋ ಹುಟ್ಕೊಂಡಿದ್ದು ಮಾತ್ರ ನಾಶ ಆಗೋಕ್ಕೆ ಸಾಧ್ಯ. ಯಾವಾಗಲೂ ಇರೋದು ಗ್ರಾವಿಟೇಷನ್ ಫೋರ್ಸ್ ಕಂಡಿಡಿದೇ ಹೋಗಲಿ, ಅದು ಇದ್ದೇ ಇದೆ ಅಲ್ವಾ, ಇದ್ದೇ ಇರುತ್ತೆ. ಮನುಷ್ಯನ್ಗೆ ಇವಾಗ ಗೊತ್ತಾಯ್ತು, ಅಲ್ಲಿ ಇಲ್ಲದೆ ಇರೋದನ್ನೇನು ಕಂಡುಹಿಡಿದಿಲ್ಲ ತಾನೆ. ಹಾಗೆ ಇದು ಆ, ಅವಿನಾಶಿ, ಯಾವತ್ತೂ ಅಳಿಸಿ ಹೋಗಲ್ಲ. ಯಾಕೆಂದ್ರೆ ಅದು ಮೊದಲಿಂದ ಇರುವಂತಹದ್ದೇ ಇದು ಜ್ಞಾನ. ಆದರೆ ನಾನು ತಿಳ್ಕೊಳ್ದೇ ಇದ್ರೆ ಅದಿಲ್ಲ ಅಂತಂದ್ಬಿಟ್ಟು ಅಲ್ಲ. ಹಾಗಾಗ್ಬಿಟ್ಟು ಅದು ವಿನಾಶವೂ ಆಗಲ್ಲ, ಯಾವತ್ತೂ ಇದ್ದೇ ಇರುತ್ತೆ. ಆತ್ಮಜ್ಞಾನ ಅನ್ನೋದು, ನಾನೇ ಆತ್ಮಸ್ವರೂಪಿಯಾಗಿರೋದ್ರಿಂದ ನನ್ನಲ್ಲಿ ಆತ್ಮಜ್ಞಾನ ಅನ್ನೋದು ಇರುತ್ತೆ. ನಾನು ಅದಕ್ಕೆ ಸ್ವಲ್ಪ ಪಾಲಿಷ್ ಮಾಡಿಕೊಂಡು ನಾನು ಸರಿಯಾಗಿ ತಿಳ್ಕೊಳ್ಬೇಕು ಅಷ್ಟೆ. ಮತ್ತು ಅದಕ್ಕೆ ಒಬ್ಬರು ಒತ್ತು ಕೊಡುವಂತಹ ಗುರುಗಳು ಸಹ ಬೇಕಾಗುತ್ತೆ. ನಮ್ಮಲ್ಲಿ ಇರೋದನ್ನ ಹೊರಗಡೆ ತರೋದಕ್ಕೆ ಒಬ್ಬರು ಬೇಕಾಗುತ್ತೆ. ಇವಾಗ ಈ ಶ್ಲೋಕದಲ್ಲಿ ಈ ವಿಜ್ಞಾನದ ಗುರು ಪರಂಪರೆ ಏನು ಅಂತ ತಿಳಿಸಿದ್ದಾರೆ. ನೋಡಿ, ನೋಡಿಕೊಂಡು ಉಷಾಜಿ ಹೇಳಿದ್ರಲ್ವಾ, ಮಾಲಾ ಅವರು ಹೇಳ್ತೀರಾ ಈಗ? ಬಾಲಾಜಿ ಹೇಳಿದ್ರು, ನಾನ್ ಹೇಳ್ಬೇಕು ಮ್ಯಾಮ್. ಮಾಲಾನ, ಉಷಾ. ಉಷಾ ಅವರು ಹೇಳಿ. ಹ್ಮ್.
ನೋಡಿ 3 ಜನದ ಹೇಳಿದ್ದಾರೆ, ಅದನ್ನ ನೋಡ್ಕೊಂಡು ಹೇಳಿ. ಆ ಮ್ಯಾಮ್, ಸೂರ್ಯ ದೇವ, ಹ್ಮ್ ಹ್ಮ್, ವಿವಸ್ವಾನ್, ಹ್ಮ್ ವಿವಸ್ವಾನ, ಮನುಕುಲದ ಪಿತಾಮಹ ಮನು. ಹ್ಮ್ ಮನು ಅದಕ್ಕೆ ಇಕ್ವಾಕುಗೆ ಉಪದೇಶಿದನು. ಹ್ಮ್ ನಾನು ಅಂತಂದ್ರೆ ಮೊದ್ಲು ಶ್ರೀಕೃಷ್ಣ. ಶ್ರೀಕೃಷ್ಣ, ಶ್ರೀಕೃಷ್ಣ ಆ ಅದನ್ನ ಸೂರ್ಯನಿಗೆ, ಸೂರ್ಯದೇ ಸೂರ್ಯ ಮತ್ತೆ ವಿವಸ್ವಾನನಿಗೆ ಹೇಳಿದರು. ಸೂರ್ಯ ದೇವನ ಶಕ್ತಿನೇ ವಿವಸ್ವಾನ್, ಅದರ ಹಿಂದೆ ಇರುವಂತ ಇರೋ ವಿವಸ್ವಾನ್. ಶಕ್ತಿ. ವಿವಸ್ವಾನನಿಂದ ಮನುಕುಲದ ಪಿತಾಮಹ ಮನುವಿಗೆ ಬಂತು. ಮನುವಿನಿಂದ ಅದು ಇಕ್ಷ್ವಾಕುವಿಗೆ ಬಂತು. ಹೀಗೆ ಇಕ್ಷ್ವಾಕುವಿಗೆ ಬಂತು. ಹೀಗೆ ಪರಂಪರೆ ಎಲ್ಲಿಂದ ಶ್ರೀಕೃಷ್ಣನಿಂದ ಬಂತು ಅಂತಂದ್ಬಿಟ್ಟು ಬಂತು. ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಆದ್ರೆ ಇವರೆಲ್ಲ ಶ್ರೀಕೃಷ್ಣಗಿಂತ ಇವರೆಲ್ಲ ಹಿರಿಯರಲ್ವಾ. ಸೂರ್ಯ ಹುಟ್ಟಕ್ ಮೊದ್ಲೇನು ಶ್ರೀಕೃಷ್ಣ ಇರ್ಲಿಲ್ಲ. ಆದ್ರೆ ಶ್ರೀಕೃಷ್ಣ ತನ್ನ ಅವತಾರವನ್ನ ನಾನು ಮೊದಲು ಸೂರ್ಯನಿಗಿಂತ ಮೊದಲು ಇದ್ದೆ ಅನ್ನೋದನ್ನ ಇವಾಗ ಹೇಳ್ತಾ ಇದ್ದಾರೆ. ಇವಾಗ 4ನೇ ಅಧ್ಯಾಯದಲ್ಲಿ ಹೇಗೆ ನಾನು ಆದಿಪುರುಷ ನಾನು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಎಲ್ಲದಕ್ಕೂ ಮೂಲ ಪುರುಷ ನಾನು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಈ ಅವಿನಾಶಿಯಾದ ವಿಜ್ಞಾನವನ್ನ ನಾನು ಮೊದ್ಲು ಸೂರ್ಯದೇವನಿಗೆ ಹೇಳಿದೆ. ಸೂರ್ಯದೇವ ಇದ್ರೆ ತಾನೇ ಸೃಷ್ಟಿ ಆಗೋದು, ಮನುಷ್ಯ ಬರೋದು. ಅದು ಎಲ್ಲರಿಗೂ ನಮಗ್ ಗೊತ್ತಿರೋದೆ ಅಲ್ವಾ. ಸೂರ್ಯ ಇಲ್ಲ ಅಂತಂದ್ರೆ ಏನಾದ್ರು ಒಂದಷ್ಟು ಸ್ವಲ್ಪ ಹೊತ್ತು ಇಲ್ದಿದ್ರು ಇಡೀ ಜೀವರಾಶಿಗಳು ಯಾವುದು ಇರಲ್ಲ, ಯಾವುದು ಇರಲ್ಲ. ಇಡೀ ಬ್ರಹ್ಮಾಂಡವೇನೆ ಅಲ್ಲೋಲ ಕಲ್ಲೋಲ ಆಗೋಗ್ಬಿಡುತ್ತೆ, ಇರಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಸೂರ್ಯನಿಗೆ ಮೊದಲು ಬಂತು ಅಂತ. ಸೂರ್ಯ ಏನು ಈ ಸ್ಥೂಲವಾಗಿ ಕಾಣಿಸ್ತಾ ಇದೆಯಲ್ಲ, ಆ ಸೂರ್ಯನ ಹಿಂದೆ ವಿವಸ್ವಾನ್ ಅನ್ನುವ ದೇವ ಕೆಲಸ ಮಾಡ್ತಾ ಇರೋದು. ಆ ಶಕ್ತಿ, ಸೂರ್ಯನ ಶಕ್ತಿ ವಿವಸ್ವಾನ್, ಅದರ ಹಿಂದೆ ಬೆಳಗ್ತಾ ಸೂರ್ಯನ ಇರುವಂತಹ ಬೆಳಕು ಪ್ರಕಾಶಮಾನವಾಗಿ ಕಾಣಿಸೋದು ಅದು ವಿವಸ್ವಾನನಿಂದ ಅಂತನ. ಅಂದ್ರೆ ಪ್ರತಿಯೊಂದನ್ನು ಸಹ ಎಲ್ಲ ದೇವತೆಗಳೇ ಶಕ್ತಿಗಳೇ ನಡೆಸೋದು. ನಾವು ಸ್ಥೂಲವಾಗಿ ನೋಡ್ತೀವಿ. ಇವಾಗ ಗಾಳಿ ಅನ್ನೋದನ್ನ, ಗಾಳಿ ನಮ್ಮ ಅರಿವಿಗೆ ಬರ್ತಾ ಇದೆಯಲ್ಲ, ಗಾಳಿಯನ್ನು ಅದನ್ನ ವಾಯು ದೇವ ಅದನ್ನ ನಡೆಸ್ತಾ ಇರೋದು. ಅದರ ಹಿಂದಿನ ಶಕ್ತಿ ವಾಯು. ಹಾಗೆ ಪ್ರತಿಯೊಂದಕ್ಕೂ ಅದರ ಹಿಂದಿನ ಶಕ್ತಿಗಳಿವೆ. ನಮ್ಮಲ್ಲಿ 33 ಕೋಟಿ ದೇವತೆಗಳಿದ್ದಾರೆ ಅಂತಂದ್ರೆ ಏನು, 33 ಕೋಟಿ ದೇವತೆಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ ನಮಗೆ ಅರಿವಿಗೆ ಇಲ್ಲ, ನಾವೇನು ಮಾಡ್ತಾ ಇಲ್ಲ. ಎಲ್ಲ ಸೃಷ್ಟಿಯಲ್ಲಿ ನಡೀತಾ ಇರೋದು. ಅದ್ರ ಹಿಂದೆ, ಪ್ರತಿಯೊಂದರ ಹಿಂದೆನೂ ಸಹ ಆಯಾ ದೇವತೆಗಳು ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಅಜ್ಞಾನ ಇರೋದ್ರಿಂದ ನಾನು ಅದನ್ನ ಗುರುತಿಸ್ತಾ ಇಲ್ಲ. ನಾನೇ ಮಾಡ್ದೆ, ನಾನೇ ಕರ್ತ, ಅದಕ್ಕೋಸ್ಕರ ನಾನೇ ಭೋಗ್ತ, ನನಗೆ ಬುದ್ಧಿ ಇರೋದು, ನಾನೇ ಜ್ಞಾತ ಅಂತ ಅನ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಆ ಒಂದು ಜ್ಞಾನ, ನೀನು ನಿಜವಾಗ್ಲೂ ನೀನು ಯಾರು ಅಂತ ತಿಳ್ಕೊ ಅರ್ಜುನ. ಅವಾಗ ನೀನು ಈ ದುಃಖದಿಂದ, ಈ ಒಂದು ಸಂಕಟದಿಂದ ನೀನು ಪಾರಾಗ್ತೀಯ. ಇದುವರೆಗೂ ನೀನು ನಾನು ಈ ದೇಹ, ಈ ಮನಸ್ಸು, ಬುದ್ಧಿ ಇಟ್ಕೊಂಡಿದ್ದೆ ನೀನು. ನೋಡಿ, ನಿಜವಾಗ್ಲೂ ನೀನ್ ಯಾರು ಅನ್ನೋದನ್ನ ತಿಳ್ಕೊ ಅಂತಬಿಟ್ಟು ಒಂದೊಂದೇ ಸ್ಟೆಪ್ ಆಗಿ ಅವರು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಜ್ಞಾನವನ್ನ ಹೇಗೆ ಬಂತು, ಹರಿದು ಬಂತು ಅಂತ. ಇದು ಮೊದ್ಲಿಂದ ಅವಿನಾಶಿ ಆದದ್ದು ಅಂತ ಇವಾಗಲೇ ಹೇಳ್ದೆ ಅಲ್ವಾ. ಯಾವುದು ಹುಟ್ಟುತ್ತೋ ಅದು ಹೋಗುತ್ತೆ. ಆದ್ರೆ ಇದು ಅವಿನಾಶಿ ಯಾಕೆ ಅಂತಂದ್ರೆ ಯಾವತ್ತೂ ಹುಟ್ಟಲಿಲ್ಲ, ಅದು ಪರಮಾತ್ಮನಲ್ಲೇ ಇರುವಂತಹದ್ದು. ಅದು ಹೀಗೆ ಒಂದು ಕಡೆಯಿಂದ ಜೀವರುಗಳಿಗೆ ಬಂತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಜ್ಞಾನ ಬಂದಾಗ ಅದ್ರದ್ದು ಅರಿವು ಗೊತ್ತಾಗುತ್ತೆ. ಇದು ಅದದ್ದು ಯಾಕೆಂದ್ರೆ ಪರಮಾತ್ಮ ಸ್ವರೂಪಿಗಳು ನಾವು, ಪರಮಾತ್ಮ ಸ್ವರೂಪಿಗಳೇ ನಾವು. ಅದಕ್ಕೋಸ್ಕರ ನಮ್ಮಲ್ಲಿ ಒಳಗಡೆನೆ ಇದೆ ಆ ಜ್ಞಾನ ಅನ್ನೋದು. ನಮ್ಮಲ್ಲಿ ಇಲ್ದಿದ್ರೆ ನಾನು ಅರ್ಥಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾರೋ ಹೇಳಿದ್ರು ಅದಕ್ಕೋಸ್ಕರ ಬಂತು, ಯಾರೋ ಗುರುಗಳು ಹೇಳಿದ್ರು ಬಂತು ಅಲ್ಲ, ನನ್ನಲ್ಲಿ ಒಳಗಡೆ ಇರುತ್ತೆ.
ಅದನ್ನ ಇದ್ರ ಮೂಲಕ ಹೇಳಿದಾಗ ಹೌದು ಅಂತಂದ್ಬಿಟ್ಟು ನಾ ಹೇಳ್ಬೇಕಾದ್ರೆ ನಾನು ಒಳಗಡೆನೂ ಇರುತ್ತೆ ತಾನೆ. ಹೌದು ನಿಮ್ಗೆ ಮ್ಯಾಮ್. ಹೌದು ಇದು ಅಂತ ಅನ್ನಿಸ್ಬೇಕಾದ್ರೆ ನಿಮ್ಮ ಒಳಗಡೆ ಜ್ಞಾನ ಇರುತ್ತೆ. ಇಲ್ಲ ಅಂತಂದ್ರೆ ಅದು ಹೌದು ಅಂತ ಅನ್ಸಲ್ಲ. ಹಾ ಮ್ಯಾಮ್. ಅರಿವು ಅನ್ನೋದು ಇದೆ. ಅದಕ್ಕೋಸ್ಕರ ಅದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ನೀನ್ ಯಾರು, ನಿನ್ಗೆ ನೀನು ಆ ಅರಿವಪ್ಪ, ನೀನು ಇದೆ ಎಲ್ಲ ಪ್ರತಿಯೊಂದನ್ನು ತಿಳ್ಕೊಳ್ತೀಯಲ್ಲ, ಆ ಅರಿವು ನೀನು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಅದು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು. ನಾನು ಹೇಗೆ ಈ ಹೊರ ಪ್ರಪಂಚದಿಂದ ಈ ದೇಹ ಮನಸ್ಸು ಬುದ್ಧಿಗಳಿಗಿಂತ ಹೊರತಾದವನ್ನು ನಾನು ಹೇಗೆ, ನಾನು ನನ್ನ ನಿಜ ಸ್ವರೂಪ ಏನು ಅಂತಂದ್ಬಿಟ್ಟು. ಈಗ ಜ್ಞಾನದ ಸ್ವರೂಪನೂ ನೀನೇಪ್ಪ. ಈ ಅರಿವು ಅನ್ನೋದು ಜ್ಞಾನ ಅನ್ನೋದು. ಆದರೆ ಅದು ಹೇಗೆ ಬಂತು? ಹೀಗೆ ಪರಮಾತ್ಮನಿಂದ ಹರಿದು ಬಂತು. ಪರಮಾತ್ಮನಾದ ನನ್ನಿಂದ ಸೂರ್ಯದೇವನಿಗೆ ಬಂತು. ಆಮೇಲೆ ಮನು ಅಂತಂದ್ರೆ ಮೊದಲನೆಯ ಆ, ಮನುಷ್ಯ, ಪುರುಷ. ಅಲ್ಲಿಂದ ರ- ಇಕ್ಷ್ವಾಕುಗೆ ಬಂತು. ಇಕ್ಷ್ವಾಕು ಒಬ್ಬ ಚಕ್ರವರ್ತಿ. ಆ ಚಕ್ರವರ್ತಿಗೆ ಬಂತು. ಯಾತಕ್ಕೆ ಚಕ್ರವರ್ತಿಗೆ ಬಂತು ಹೇಳ್ತೀರಾ? ಇವಾಗ ಅಧಿಕಾರದಲ್ಲಿ ಇದ್ದವರಿಗೆ ಬಂದ್ರೆ ಅವ್ರು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಬೇರೆ ಯಾರಿಗೋ ಆದ್ರೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಕಷ್ಟ ಆಗತ್ತೆ ಅಲ್ವಾ? ಇವಾಗ ಹಾ ಅಶೋಕ ಚಕ್ರವರ್ತಿ ತಾನು ಆತ್ಮಜ್ಞಾನಿ, ಆತ್ಮಜ್ಞಾನವನ್ನು ಪಡೆದುಕೊಂಡಿದ್ದಕ್ಕೆ ಬೌದ್ಧ ಧರ್ಮವನ್ನ ಅಷ್ಟು ಚೆನ್ನಾಗಿ ಅವನು ಪ್ರಚಾರ ಮಾಡ್ದ. ಅವನಿಗೆ ಅಧಿಕಾರ ಇತ್ತು. ಅದಕ್ಕೋಸ್ಕರ ಏನು ಎಷ್ಟು ದೇಶಗಳಿಗೆ ಬೌದ್ಧ ಧರ್ಮ ಹಂಚಿದ. ಇಲ್ಲ ಅಂತಂದ್ರೆ ಅಷ್ಟು ದೇಶಗಳಿಗೆ ಹೋಗ್ತಾ ಇತ್ತೋ ಇಲ್ವೋ ಬೌದ್ಧ ಧರ್ಮ? ಯಾವಾಗ್ಲೂ ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಆ, ರಾಜರಿಗೆ ಬೋಧನೆಯನ್ನ ಮಾಡ್ತಾ ಇದ್ದು. ಅವರು ಆತ್ಮಜ್ಞಾನವನ್ನು ತಿಳಿದುಕೊಂಡ್ರೆ, ಅದು ತಿಳ್ಕೊಂಡಾಗ ನಾನು ಹೇಗೆ ನಡ್ಕೊಳ್ಬೇಕು, ನಾನು ಪ್ರಜೆಗಳನ್ನ ಹೇಗೆ ನಡೆಸ್ಕೊಳ್ಬೇಕು, ಮತ್ತೆ ಅವರಿಗೆ ಯಾವ ಸವಲತ್ತುಗಳನ್ನು ಕೊಡಬೇಕು, ನನ್ನಲ್ಲಿರುವುದು ಆತ್ಮವೇ, ಅವರಲ್ಲಿರುವುದು ಆತ್ಮವೇ, ಮತ್ತೆ ನನ್ನ ಧರ್ಮ ಏನು ಅನ್ನೋದನ್ನ, ಇವಾಗ ಅದನ್ನ ಅರ್ಜುನ ತನ್ನ ಸ್ವಧರ್ಮ ಏನು ಅನ್ನೋದನ್ನ ಅವನು ಅರಿತುಕೊಂಡು ಅದರ ಮೇಲೆ ಅವನು ಕಾರ್ಯಪ್ರವೃತ್ತನಾಗೋದಕ್ಕೋಸ್ಕರ ಅವನ್ನ ಎತ್ತಿ ನಿಲ್ಲಿಸ್ಬೇಕು. ಅವನು ಇವಾಗ ಎಲ್ಲ ಶಸ್ತ್ರಾಸ್ತ್ರಗಳನ್ನೆಲ್ಲ ತ್ಯಾಜ್ಯ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದಾನೆ ಅಲ್ವಾ? ಆದ್ರೆ ಅವನು ನಿಜವಾದ ಜ್ಞಾನ ಬಂದಾಗ ಅವನು ಡಿಸೈಡ್ ಮಾಡ್ತಾನೆ ನಾನೇನ್ ಮಾಡ್ಬೇಕು ಅನ್ನೋದು ಅವನಿಗೆ ಗೊತ್ತಾಗತ್ತೆ. ಅದಕ್ಕೋಸ್ಕರ ಈ ಆತ್ಮಜ್ಞಾನವನ್ನ ಕೊಡ್ತಾ ಇದ್ದಾರೆ. ಹೀಗೆ ಇಲ್ಲಿ ರಾಮಚಂದ್ರ ಮತ್ತು ವಸಿಷ್ಠರು, ವಸಿಷ್ಠರಿಂದ ಹೀಗೆ ರಾಜನಾದಂತಹ ರಾಮನಿಗೆ ಬೋಧನೆ ಬಂತು, ಆತ್ಮಜ್ಞಾನ ಬಂತು. ಹಾಗಾಗ್ಬಿಟ್ಟು ಅವನು ಎಷ್ಟು ರೀತಿಯಲ್ಲಿ, ಎಷ್ಟು ಶಾಂತ ರೀತಿಯಲ್ಲಿ ಎಲ್ಲರಿಗೂ ಆದರ್ಶಪ್ರಾಯವಾಗಿ ಬದುಕದ ಅಲ್ವಾ? ಈ ರಾವಣನಿಗೂ ಸಹ ಗುರುಗಳಿದ್ರು. ಆದರೆ ಅವನು ರಾಜಸಿಕ ಗುಣದಿಂದ ಅವನು ಸ್ವಲ್ಪ ಹಾಳಾದ. ಆದರೆ ಅವನು ಅಜ್ಞಾನಿ ಅಲ್ಲ, ಅವನು ಜ್ಞಾನಿನೇ. ಬೇಕಾದಷ್ಟು ತಪಸ್ಸುಗಳನ್ನು ಮಾಡಿರ್ತಾನೆ. ಅವನ ಗುಣದಿಂದ ಅವನು ಸ್ವಲ್ಪ ಸೋತ. ಈ ಎರಡನೇ ಶ್ಲೋಕದಲ್ಲಿ ಕಾಲಾನಂತರ ಈ ಜ್ಞಾನ ನಷ್ಟ ಆಗೋಯ್ತು ಅಂತ ಹೇಳ್ತಾರೆ. ಹೇಗೆ? ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ಸ ಕಾಲೇ ನೇಹ ಮಹತ ಯೋಗೋ ನಷ್ಟ ಪರಂತಪ. ಹೀಗೆ ಎಲ್ಲ ರಾಜರ್ಷಿಗಳಿಗೆ ಹೀಗೆ ಬಂತು. ಆದರೆ ಸ್ವಲ್ಪ ದಿನ ಆದಮೇಲೆ ಅದು ನಷ್ಟ ಆಗೋಯ್ತು. ಯಾತಕ್ಕೆ ಇರ್ಬೋದು, ಹೇಗೆ ನಷ್ಟ ಆಯಿತು ಅಂತಂದ್ಬಿಟ್ಟು ನಾವು ಸ್ವಲ್ಪ ವಿಚಾರ ಮಾಡೋಣ. ಯಾರು ಹೇಳ್ತೀರಾ? ನೀವು ವಾಲಂಟಿಯರ್ ಆಗಿ ಯಾರಾದರೂ ಹೇಳ್ತೀರಾ? ರತ್ನ ಅವ್ರು ಹೇಳ್ತೀರಾ? ಎಲ್ಲರೂ ಟ್ರೈ ಕೇಳೋಣ. ಮಾಡ್ತೀನಿ. ಸ್ಟಾರ್ಟ್ ಮಾಡಿ. ಇನ್ನೊಂದ್ಸಲ ಪ್ರಶ್ನೆ ಹಾಕಿ ಮ್ಯಾಮ್. ಈ ಕ್ವಶನ್ ತರ ಈ ತರ ಶ್ರೀಕೃಷ್ಣನಿಂದ ಜ್ಞಾನ ಅನ್ನೋದು, ಆತ್ಮಜ್ಞಾನ ಅನ್ನೋದು ಮೊದಲು ವಿವಸ್ವಾನಕ್ಕೆ ಬಂತು.
ವಿವಸ್ವಾನಿಂದ ಮನುಗೆ ಬಂತು, ಮನುವಿಂದ ಇಕ್ಷ್ವಾಕುಗೆ ಬಂತು, ಆಮೇಲೆ ರಾಜರ್ಷಿಗಳಿಗೆ ಬಂತು ಅಂತಂದ್ಬಿಟ್ಟು ಹೇಳ್ತಾರೆ. ಹಾ ಆಮೇಲೆ ಮ್ಯಾಮ್. ರಾಜರ್ಷಿಗಳಿಗೆ ಬಂದ ಮೇಲೆ ಅದು ನಷ್ಟ ಆಗೋಯ್ತಪ್ಪ ಕಾಲಾನಂತರ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈಗ ನಷ್ಟ ಆಗಿರೋದಕ್ಕೆ ಮತ್ತೆ ನಿನಗೆ ನಾನು ಹೊಸ್ದಾಗಿ ಹೇಳ್ತಾ ಇದ್ದೀನಿ. ಇದು ಈಗಿನದಲ್ಲ, ಇದು ಮೊದಲಿನಿಂದ ಇರುವಂತಹದ್ದು, ಇದು ಆ, ಪುರಾತನವಾದದ್ದು. ಮತ್ತೆ ಹಾಗೆ ಯಾವುದು ಪುರಾತನವೋ ಅಂದರೆ ನಮಗೆ ಕಾಲಮಾನದಲ್ಲಿ ನಾವು ಅಳಿಯೋದಕ್ಕೆ ಸಾಧ್ಯ ಇಲ್ಲ. ಮೊದಲಿಂದ ಯಾವುದು ಇದೆಯೋ ಅದು ಪುರಾತನ. ನಾವು ಒಂದು ಕಾಲಘಟ್ಟದಲ್ಲಿ ನಾವು ಯಾವುದನ್ನ ಅಳಿತೀವೋ ಅದಕ್ಕೆ ಲೈಫ್ ಅನ್ನೋದು ಅಷ್ಟು ಆ, ಒಂದು ಪರಿಮಿತಿಯಲ್ಲಿ ಇರುತ್ತೆ. ಇವಾಗ ಬಂತು ಇವಾಗ ಹೋಯ್ತು ಅಂತಂದ್ಬಿಟ್ಟು ಅದು ಯಾವಾಗಲೂ ಇರುವಂತಹದ್ದು, ಯಾವಾಗಲೂ ಇದ್ದೇ ಇರುತ್ತೆ. ಅದು ಅವಿನಾಶಿ ಅಂತಹದ್ದು. ಇದು ಆ, ಆತ್ಮ ಪರಬ್ರಹ್ಮ ಮಾತ್ರವೇ ಯಾವಾಗಲೂ ಇರುವಂತಹದ್ದು. ಅದರಲ್ಲಿ ಪ್ರತಿಯೊಂದು ಜ್ಞಾನ ಅನ್ನೋದು ಇರೋದು, ಜ್ಞಾನ ಬಂದಿರೋದು ಸಹ ಆ ಪರಬ್ರಹ್ಮನಿಂದಲೇ. ಅದನ್ನ ಋಷಿ ಮುನಿಗಳೆಲ್ಲ ಕಂಡು ಹಿಡ್ಕೊಂಡು ವೇದಾಂತವನ್ನ ಉಪನಿಷತ್ತುಗಳನ್ನ ಎಲ್ಲ ಬರೆದು ಇದುವರೆಗೂ ನಮಗೆಲ್ಲ ಸಿಗೋ ಥರ ಹಂಚಿ ನಮಗೆ ಎಷ್ಟು ಸಹಾಯವನ್ನು ಮಾಡಿಬಿಟ್ಟು ಹೋಗಿದ್ದಾರೆ. ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೂ ನಮಗೆ ಆ ಸಾಧ್ಯ ಇಲ್ಲ. ನಮಗೂ ಈ ಥರ ಸದ್ಗುರುಗಳು, ಆತ್ಮಜ್ಞಾನ ಯಾರು ಬಂದಿದೆಯೋ ಅಂತಹ ಸದ್ಗುರುಗಳ ಮುಖೇನ ನಾವು ಈ ವೇದಾಂತವನ್ನು ಅರ್ಥಗಳನ್ನು ಎಲ್ಲ ತಿಳ್ಕೊಳ್ಬೇಕು. ಇಲ್ಲಾಂದರೆ ನಮಗೂ ತಪ್ಪಾಗಿ ಅರ್ಥ ಮಾಡಿಕೊಂಡು ಏನೇನೋ ಎಡವಟ್ಟು ಮಾಡ್ಕೊಳ್ತೀವಿ. ಇವಾಗ ಹೇಳಿ ಕ್ವಶನ್ಗೆ ಆನ್ಸರ್, ಯಾತಕ್ಕೆ ನಷ್ಟ ಆಗಿರಬಹುದು ಅಂತ. ಮ್ಯಾಮ್, ಅವಾಗ್ಲೇ ಹೇಳ್ದಾಗೆ ನೀವು ಒಬ್ರಿಂದ ಒಬ್ರಿಗೆ ಇದು ಕಲಿಕೆ ನಿರಂತರ ಅಂತ, ಅದು ಪೀಳಿಗೆಯಿಂದ ಪೀಳಿಗೆಗೆ ಅವರಿಂದ ಅವರಿಗೆ ಸ್ಪ್ರೆಡ್ ಆಗ್ತಾ ಹೋಗ್ತಿರುತ್ತೆ ಮ್ಯಾಮ್ ಕಲಿಕೆ ಅನ್ನೋದು. ನಷ್ಟ ಆಗೋದಕ್ಕೆ ಕಾರಣ ಅವ್ರ ನಂತರ ಯಾರೋ ಕಲಿಬೇಕಾದವರು ಕಲ್ತಿಲ್ಲ, ಅಥವಾ ಆ ಪೀಳಿಗೆ ನಾಶ ಆಗೋಯ್ತಾ, ಅದ್ರಿಂದ ಅಲ್ಲಿ ಬೇಕಾಗಿ ಅದು ಮುಂದಕ್ಕೆ ಸ್ಪ್ರೆಡ್ ಆಗಿಲ್ಲ ಅಂತ ಅನ್ಸುತ್ತೆ ಮ್ಯಾಮ್. ಈಗ ಇನ್ನೊಂದ್ ಸಣ್ಣ ಉದಾಹರಣೆ ಕೊಡೋದಾದ್ರೆ, ಈಗ ನಮ್ ತಾಯಿಯಿಂದ ನಾನ್ ಕಲ್ತೆ, ನನ್ನಿಂದ ನನ್ ಮಗಳು ಕಲಿತಾಳೆ ಅನ್ನೋದಾದ್ರೆ, ನಮ್ ತಾಯಿಗೆ ನಾನು ಮಗಳು ಆಗ್ಲಿಲ್ಲ ಅಥವಾ ಇಬ್ರು ಗಂಡ್ಮಕ್ಳಾದ್ರು ಅಂದಿದ್ರೆ, ಸೊ ಅಮ್ಮನಿಂದ ಮಗ ಕಲಿಯೋದು ಬೇರೆ ರೀತಿ ಇರ್ತಿತ್ತು. ಬೇರೆ ಕೆಲವೊಂದು ವಿಷಯಗಳು ಮಗಳಿಗ್ ಬರ್ಬೇಕಾಗಿದ್ದು ಅಲ್ಲಿಗ್ ಬ್ರೇಕ್ ಆಗೋಗುತ್ತೆ. ಇನ್ ನೆಕ್ಸ್ಟ್ ಆ ಪೀಳಿಗೆಗೆ ಅವ್ರ ತಾಯಿಯಿಂದ ಬರ್ಬೇಕಾಗಿದ್ದು ಸದ್ಗುಣಗಳು ಕೆಲವೊಂದು ಕ್ಯಾರಿ ಆಗಲ್ಲ ಮ್ಯಾಮ್. ಅಲ್ಲಿಗೆ ಬ್ರೇಕ್ ಆಗಿ ನೆಕ್ಸ್ಟ್ ಅವ್ರು ನಮ್ಮ ಅತ್ತಿಗೆಯಿಂದ ಅವ್ರ ಮಕ್ಳಿಗೆ ಬರೋ ಗುಣಗಳು ಹಂಗ್ ಶುರು ಆಗ್ಬೋದೇನೋ. ಆ ತರ ಇಲ್ಲೂ ಆಗಿರ್ಬೋದು ಮ್ಯಾಮ್. ಸಿಂಪಲ್ ಅಡಿಗೆ ಮಾಡೋದು, ಬಟ್ಟೆ ಹಾಕೊಳ್ಳೋದು, ಇಷ್ಟೇ ಹಾ ಸಾಕು ಮ್ಯಾಮ್. ಅಲ್ವಾ. ನಾವು ನೋಡ್ತೀವಿ ಹೇಗೆ ಜನರೇಷನ್ ಇಂದ ಜನರೇಷನ್ಗೆ ಹೇಗೆ ಚೇಂಜ್ ಆಗ್ಬಿಡುತ್ತೆ ಹೌದು ಅಲ್ವಾ. ಮ್ಯಾಮ್. ಇವಾಗ ಎಷ್ಟೋ ಅಡುಗೆಗಳು ಎಷ್ಟೋ ಜನಕ್ಕೆ ಮಾಡಕ್ಕೆ ಬರುತ್ತೆ. ಒಬ್ಬಟ್ಟು ಮಾಡಕ್ ಬರಲ್ಲ ಅಂತಾರೆ, ಕಜ್ಜಾಯ ಮಾಡಕ್ ಬರಲ್ಲ ಅಂತಾರೆ, ತಂಬಿಟ್ಟು ಮಾಡಕ್ ಬರಲ್ಲ ಅಂತಾರೆ. ಮುಂದೆ ಮುಂದೆ ನಾವು ತಿನ್ನೋದೇ ಇಲ್ಲ ಅಂತಂತಾರೆ. ಅವೆರಡು ನಂಗೆ ಈಗ್ಲೂ ಬರಲ್ಲ ಮ್ಯಾಮ್. ನಂಗೆ ಕಜ್ಜಾಯ ಟೊಮೆಟೊ ಹಾಗಿದ್ರೆ ಬರಲ್ಲ ಮ್ಯಾಮ್. ನಮ್ಮಮ್ಮ ಚೆನ್ನಾಗ್ ಮಾಡ್ತಾರೆ. ಹೌದು ಮ್ಯಾಮ್. ಅಲ್ವಾ. ಹೀಗೆ ಅವಾಗ ಬಿಟ್ಬಿಡ್ತಾರೆ ಅಲ್ವಾ. ಹೀಗೆ ಹೋಗುತ್ತೆ. ಹೌದು ಆದ್ರೆ ಮ್ಯಾಮ್. ಕಜ್ಜಾಯ ಮಾಡಿದ್ರೆ ಅದು ಬರಲ್ವಾ, ಬಂದೇ ಬರುತ್ತೆ. ಅದು ಯಾವತ್ತಾದ್ರೂ ಬಂದೇ ಬರುತ್ತೆ. ಹಾಗೆ ಮಾಡಬಹುದು. ಅದು ಎಲ್ಲೂ ಹೋಗಲ್ಲ. ಆ ಜ್ಞಾನ ಇರುತ್ತೆ, ಯಾವತ್ತೋ ಮತ್ತೆ ಅದನ್ನ ಕಂಡು ಹಿಡಿತಾರೆ. ಹಾ ಹೀಗೆ ಮ್ಯಾಮ್. ಮುಂದಿನ ಜನರೇಷನ್ ಅಲ್ಲಿ ಯಾರೋ ಕಂಡು ಹಿಡ್ಕೊಳ್ತಾರೆ. ಆದರೆ ಈ ಜ್ಞಾನ ಎಲ್ಲೋ ಇತ್ತಲ್ಲ, ಅದನ್ನ ಶ್ರೀಕೃಷ್ಣ ಇದೆ ನೋಡು, ನಾನಿವಾಗ ಅವತಾರ ಪುರುಷ, ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಹೇಗೆ ಅಂತ ನೋಡಿದೆ. ಈ ರೀತಿಯಲ್ಲಿ ಅವ್ರಿಗೆ ರಾಜರುಗಳಿಗೆ ಜನಗಳಿಗೆ ಬೇರೆ ಬೇರೆ ಕಡೆ ಇಂಟ್ರೆಸ್ಟ್ ಹೊರಟೋಗ್ಬಿಟ್ಟಿರುತ್ತೆ. ಹಾಗಾಗಿ ಅದು ನಶಿಸಿ ಹೋಗ್ಬಿಟ್ಟಿರುತ್ತೆ. ಈ ಕಾರಣದಿಂದ ಅದು ನಷ್ಟ ಆಯ್ತು ಅಂತ ಹೇಳ್ತಾರೆ. ರತ್ನಾಜಿ ನಂಗೆ ಶ್ಲೋಕ ಓದೋದಕ್ಕೆ ಕಷ್ಟ ಕಷ್ಟ ಅನ್ಬಿಟ್ಟು ಯೋಚನೆ ಮಾಡೋದ್ ರೀತಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಚೆನ್ನಾಗಿ ಹೇಳ್ತಾರೆ ಅವರು, ಯೋಚ್ನೆನೇ ತುಂಬಾ ಬರ್ಲಿಲ್ಲ ಇಂಟ್ರೆಸ್ಟ್. ಶ್ಲೋಕ ಹೇಳೋದು ಕಷ್ಟ ಆಗ್ಬೋದು, ಯಾಕಂದ್ರೆ ಪ್ರಾಕ್ಟೀಸ್ ಇಲ್ಲ ಬಟ್ ಅದಷ್ಟು. ಇದೆಲ್ಲ ಎಷ್ಟು ಇದು ಚೆನ್ನಾಗಿ ವಿಶ್ಲೇಷಣೆ ಕೊಟ್ರು. ನನ್ಗೆ ಈ ಯೋಚನೆನೇ ಬರ್ಲಿಲ್ಲ ಈ ದಿಕ್ಕಿನಲ್ಲಿ. ನೀವು ಕ್ವಶನ್ ಪ್ರತಿ ಕೇಳಿ ವಾರನೂ ನಾನು ನೋಡ್ತೀನಲ್ಲ, ತುಂಬಾ ಚೆನ್ನಾಗಿ ಅವರು ಹೇಳ್ತಾರೆ. ಅದಕ್ಕೆ ಯಾವುದು ಸೂಕ್ತವಾದದ್ದು ಅಂತಂದ್ಬಿಟ್ಟು ಕಂಡು ಹಿಡ್ಕೊಳ್ತಾರೆ.
ನಿಜವಾಗ್ಲೂ ತುಂಬಾ ಚೆನ್ನಾಗಿ ಚೆನ್ನಾಗಿ. ಚೆನ್ನಾಗಿ ಹೇಳ್ತಾರೆ. ಎಲ್ಲ ಅದು ನಿಮ್ಗಳನ್ನೇ ನೋಡಿ ಕಂಡಿಡ್ಕೊಳ್ಬೇಕು. ಕಲ್ತಿದ್ದೀನಿ ಮ್ಯಾಮ್, ಕಲಿತಾ ಇದ್ದೀನಿ. ಏ ಇಲ್ಲ, ಅದು ನಿಮ್ದೇ, ಅದು ನಮ್ದು ಯಾರನ್ನು ನೋಡ್ಕೊಂತಿಲ್ಲ, ನಿಮ್ದೇ ಅದು. ಹಾ. ಇಲ್ಲ ಮ್ಯಾಮ್, ಅಲ್ಲ ಇಲ್ಲಿ ಸ್ಟೋರಿಲೇ ಇರೋ ತರ ಏನನ್ನು ನಾವು ಕಲಿಯಕ್ಕಾಗಲ್ಲ. ಇವನ್ ಇರ್ಬೋದು, ಬಟ್ ಅದನ್ನ ನಿನ್ನಲ್ಲೇ ಇದೆ ಅಂತ ಜಾಗೃತಗೊಳಿಸಕ್ಕೆ ಒಬ್ರು ಗುರುಗಳು ಬೇಕೇ ಬೇಕು ಮ್ಯಾಮ್. ಗುರುಗಳು ಅಲ್ವಾ ಇಲ್ದಂತೆ ಸಾಧ್ಯನೇ ಇಲ್ಲ, ಗುರುಗಳೇ ಇದ್ದೀರಾ. ಅದು ಒಪ್ಕೊಂತೀನಿ. ಬಟ್ ನಿಮ್ದು ಯೋಚನೆ ಮಾಡಿದ್ದ ರೀತಿ ನನ್ಗೆ, ನಾ ಅದೇ ಅನ್ಕೊಂಡೆ, ಇವಾಗ ನನ್ಗೆ ಆ ಯೋಚನೆನೇ ಬರ್ಲಿಲ್ವಲ್ಲ, ಆ ದಿಕ್ಕಿನಲ್ಲಿ ಹೋಗ್ಲೇ ಇಲ್ವಲ್ಲ ನನ್ನ ಇದು ಅಂತ ಮ್ಯಾಮ್ ಕ್ವಶನ್ ಕೇಳಿದಾಗ. ಹಾಗೆ ಇವಾಗ ಹೇಗೆ ನಮ್ಮ ಗುರೂಜಿಗಳು ಆ, ನಮ್ಮ ಒಂದು ಇದರಲ್ಲಿ ದೇಹದಲ್ಲಿ ಹೇಗೆ ಅಂತಂದ್ರೆ ಜ್ಞಾನ ಅನ್ನೋದು ನನ್ನಲ್ಲೇ ಇದೆ ಅಂತ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ. ಅಂದ್ರೆ ನಾನು ಆತ್ಮಸ್ವರೂಪಿ ಆಗಿರೋದ್ರಿಂದ ಜ್ಞಾನ ಅನ್ನೋದು ನನ್ನಲ್ಲೇ ಇದೆ. ಅದನ್ನ ಹೇಗೆ ನಾನು ನೋಡುದು ಅಂತಂದ್ರೆ, ಅದು ಇಕ್ಷ್ವಾಕು ಅಂತಂದ್ರೆ ನನ್ನ ಆಜ್ಞಾ ಚಕ್ರದಿಂದ ಪ್ರತಿಯೊಂದನ್ನ ನೋಡ್ಬೇಕು. ಅದಕ್ಕೆ ಸಾಧನೆಗಳು ಎಲ್ಲ ಮಾಡೋರು ಚೆನ್ನಾಗಿ ಮಾಡ್ತಾರೆ. ಹಾಗೆ ನೋಡೋದ್ರಿಂದ ಆ ಜ್ಞಾನ ಅನ್ನೋದು ಆ, ಇಲ್ಲಿ ಬರುತ್ತೆ. ಪ್ರತಿಯೊಂದು ಜ್ಞಾನವೇ, ಇವಾಗ ನಾ ಏನಾದರೂ ಕಲಿಬೇಕಾದ್ರೆ ಅದು ಜ್ಞಾನ, ಜ್ಞಾನ ಅಲ್ವಾ. ನೀವು ಆತ್ಮಜ್ಞಾನ ಕಲಿಯದೇ ಇರಬಹುದು, ಬೇರೆ ಜ್ಞಾನ ಎಲ್ಲ ಬಂದಿರುತ್ತಲ್ಲ, ಅದು ಹೇಗೆ ಬರುತ್ತೆ? ನನ್ನಲ್ಲಿ ಇರೋದ್ರಿಂದನೇ ಬರೋದು. ಆತ್ಮಜ್ಞಾನ ಬಹುಶಃ ಇಲ್ಲದೆ ಇರ್ಬೋದು, ಅಥವಾ ಕೆಲವರು ಇಂಗ್ಲಿಷ್ ಕಲಿಯದೇ ಇರ್ಬೋದು, ಫ್ರೆಂಚ್ ಬರದೇ ಇರ್ಬೋದು, ಜಾಪನೀಸ್ ಬರುತ್ತಾ? ಇಲ್ಲ ಅಲ್ವಾ. ಅಂತ ಅಜ್ಞಾನಗಳು ಬೇಕಾದಷ್ಟು ಜನಕ್ಕೆ, ಎಲ್ಲರಿಗೂ ಇರುತ್ತೆ. ಎಲ್ಲರೂ ಕಲಿಯೋಕ್ಕೆ ಸಾಧ್ಯ ಇಲ್ಲ. ನಾವು ಏನೋ ಒಂದು ಚೂರನ್ನಾದರೂ ಕಲಿತಿರ್ತೀವಲ್ಲ, ಅದು ಎಲ್ಲಿಂದ? ಅದು ನಮ್ಮಲ್ಲಿರೋ ಅದರಿಂದಲೇ ಬರೋದು. ಅದಕ್ಕೆ ಆ, ಮುಖ್ಯವಾಗಿ ಅದನ್ನು ನಮ್ಮ ಮನಸ್ಸಿಗೆ ಎಲ್ಲದಕ್ಕೂ ಸಹ ಸಂವೇದನೆಗಳನ್ನು ಕೊಟ್ಟು ನಮ್ಮ ಜ್ಞಾನವನ್ನು ಹೊರಗಡೆ ತೆಗಿಬೇಕಾದ್ರೆ ನಮ್ಮ ಆಜ್ಞಾಚಕ್ರ ಅದು ಆಕ್ಟಿವೇಟ್ ಆಗಬೇಕು. ಆವಾಗ ಚೆನ್ನಾಗಿ ಒಳ್ಳೆಯ ಜ್ಞಾನ ಬರುತ್ತೆ ಅಂತ. ಆಮೇಲೆ ಅದು ರಾಜರ್ಷಿಗಳಿಗೆ ಬಂತು ಅಂತಂದರೆ, ಈ ಪಂಚೇಂದ್ರಿಯಗಳು ಏನಿವೆ ಅವಕ್ಕೆ ಹರಿದು ಬರುತ್ತೆ. ನಾವು ಆ ಪಂಚೇಂದ್ರಿಯಗಳಿಗೆ ಬಂದ ತಕ್ಷಣ ಏನಾಯಿತು, ಅದು ಹೊರಮುಖವಾಗಿ ಹೋಗುತ್ತೆ. ಅವಕ್ಕೆ ನಾನು ಆತ್ಮ ಅನ್ನೋದು ಗೊತ್ತಿಲ್ಲ, ನಾನು ಆತ್ಮಸ್ವರೂಪಿ ಅನ್ನೋದು ಗೊತ್ತಿಲ್ಲ, ಹೊರ ಪ್ರಪಂಚದಲ್ಲಿ ಸುಖವನ್ನು ಬಯಸಿ ಹೋಗುತ್ತೆ. ಹಾಗಾಗಿ ಅದು ಈ ಜ್ಞಾನ ಅನ್ನೋದು ನಶಿಸಿ ಹೋಯ್ತು. ನನ್ನ ಒಳಗಡೆನೆ ಇದ್ರೂ ಸಹ ಈ ಜ್ಞಾನೇಂದ್ರಿಯಗಳಿಗೆ ಗೊತ್ತಿಲ್ಲ, ಮನಸ್ಸಿಗೆ ಗೊತ್ತಿಲ್ಲ ನಾನು ಯಾರು ಅಂತಂದ್ಬಿಟ್ಟು. ಆದ್ರಿಂದ ಇದು ಪ್ರಪಂಚದಲ್ಲಿ ಬಿದ್ದು ಅದು ನಶಿಸಿ ಹೋಯ್ತು ಅಂತ ನಮ್ಮ ಗುರೂಜಿಗಳು ಹೇಳ್ತಾರೆ. ಭಾಳ ಚೆನ್ನಾಗಿ ಹೇಳ್ತಾರೆ ಇಂಥದ್ದೆಲ್ಲ. ಅವರು ಆತ್ಮಜ್ಞಾನ ತುಂಬ ಚೆನ್ನಾಗಿ ಮನದಟ್ಟಾಗ ಹಾಗೆ ಸಿಂಪಲ್ ಆಗಿ ಹೇಳ್ತಾರೆ. ಮತ್ತೆ ಈ ಆತ್ಮಜ್ಞಾನ ಪ್ರಾಚೀನವಾದದ್ದು ಹೇಗೆ ಅನ್ನೋದನ್ನ ಈಗಾಗಲೇ ನಾವು ಡಿಸ್ಕಸ್ ಮಾಡಿ ಆಯಿತು. ಪ್ರಾಚೀನವಾದದ್ದು ತುಂಬ, ಅದಕ್ಕೆ ಒಂದು ಆದಿ ಅನ್ನೋದೇ ಇಲ್ಲ, ಆದ್ದರಿಂದ ಅದು ಪ್ರಾಚೀನವಾದದ್ದು. ಮತ್ತು ಸಖ, ಚೇತಿ, ಗುರು ಇವುಗಳನ್ನ ವಿವರಿಸಿ ಅಂತಂದ್ಬಿಟ್ಟು ಇವೆರಡು ಸ್ವಲ್ಪ ಈ ಕೊನೆಯದಂತೂ ಸ್ವಲ್ಪ ಮುಖ್ಯವಾದದ್ದೇನೆ. ಇದನ್ನು ಡಿಸ್ಕಸ್ ಮಾಡೋಣ. ಸಖ, ಚೇತಿ, ಗುರು ಹೇಳ್ತಾನೆ. ನಿನಗೆ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನೀನು ನನ್ನ ಸಖ ಅಂದರೆ ಫ್ರೆಂಡ್, ನೀನು ಚೇತಿ ಅಂದರೆ ಭಕ್ತ ಅಂತಂದ್ಬಿಟ್ಟು ಹೇಳ್ತಾನೆ. ಇಲ್ಲಿ ಗುರು ಅನ್ನೋದಿಲ್ಲ, ಆದರೆ ನಾವು ಗುರು ಅನ್ನೋದನ್ನು ಒಂದಷ್ಟು ಡಿಸ್ಕಸ್ ಮಾಡಿದ್ದೀವಿ. ಇನ್ನು ಮತ್ತೆ ಇನ್ನೊಂದ್ಸತಿ ನಾವು ತಿಳ್ಕೊಬಹುದು. ಮಾಲಾಜಿ ಇದನ್ನ ಹೇಳ್ತೀರಾ? ಉಷಾ ಅವರ ಲಾಸ್ಟ್ ಕ್ವಶನ್ ಹೇಳೋರಂತೆ. ಹಾ ಮ್ಯಾಮ್, ಕ್ವೆಶ್ಚನ್ ಏನು ಮ್ಯಾಮ್? ಸಖಾ ಚೇತಿ ಗುರು ಎಂದರೇನು? ಆ ಅದೇ ಸಖ ಅಂದ್ರೆ ಫ್ರೆಂಡ್ ಅಂತ ಆಗತ್ತೆ. ಈಗ ನಮ್ಗೇನಾದ್ರೂ ಡೌಟ್ ಇದ್ದಾಗ ನಾವು ಡಿಸ್ಕಸ್ ಮಾಡ್ತೀವಿ ಫ್ರೆಂಡ್ ಅಂತ, ಅಥವಾ ನಮ್ಮ ಯೋಚನೆಗಳ ತರಾನೇ ಯೋಚನೆ ಮಾಡೋರ್ ಜೊತೆ ಡಿಸ್ಕಸ್ ಮಾಡ್ತೀವಿ. ಸೊ ಅದರಿಂದ ಸೊಲ್ಯೂಷನ್ ತಗೊಳಕ್ಕೆ. ಭಕ್ತ ಅಂದ್ರೆ ಇವಾಗ ಕಷ್ಟ ಬಂದ ತಕ್ಷಣ ನಾವು ಯೋಚನೆ ಮಾಡೋದೇ ದೇವ್ರನ್ನ. ಕಷ್ಟ ಬಂದಿದೆ,
ಅಂತ ದೇವ್ರನ್ನ ಯೋಚನೆ ಮಾಡ್ತೀವಿ. ಗುರುಗಳಿಂದ ಸಲಹೆಗಳನ್ನ ಪಡ್ಕೊಂತೀವಿ. ಹ್ಮ್ ಹ್ಮ್ ಸರಿ. ಭಕ್ತ ಅಂತಂದ್ರೆ ನಾವು ಅದೇ ನೀವು ಹೇಳಿದ್ರಿ ಅಲ್ವಾ, ಹೀಗೆ ದೇವರು ನಾವು ಮೊರೆ ಹೋಗ್ತೀವಿ ಅಂತಂದ್ಬಿಟ್ಟು. ಸಖನ್ಗಾದ್ರೆ ಹ್ಮ್ ನಾವು ಹ್ಮ್ ಪ್ರತಿಯೊಂದನ್ನು ಹೇಳ್ಕೊಳ್ತೀವಿ ಅಲ್ವಾ. ನಾವು ಮನೆಯಲ್ಲಿ ಅಪ್ಪ ಅಮ್ಮನಿಗೂ ಹೌದು. ಹೇಳ್ದೇ ಇರೋ ನಮ್ಮ ಒಂದು ಭಾವನೆಗಳನ್ನೆಲ್ಲ ನಾವು ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ರೆ ಹಂಚ್ಕೊಳ್ತೀವಿ. ಅಪ್ಪ ಅಮ್ಮನಿಗೆ ಹೇಳ್ಬೇಕಾದ್ರೂ ಭಯ ಪಡ್ತೀವಿ. ಅಷ್ಟು ಕ್ಲೋಸ್ನೆಸ್ ಅನ್ನೋದು ಇರುತ್ತೆ. ಮತ್ತೆ ಭಕ್ತ ಅಂತಂದ್ರೆ ಇನ್ ದೇವ್ರ ಹತ್ರ ಹೇಳ್ದೆ ಇನ್ನು ಬೇರೆ ಯಾರ ಹತ್ರ ಹೇಳಕ್ ಸಾಧ್ಯ ಅಲ್ವಾ. ಹೇಳ್ತೀವಿ ಈ ರೀತಿ. ಅಂದ್ರೆ ಗುರು ಅನ್ನೋರು, ಗುರು ಅಂತಂದ್ರೆ ನನ್ನ ಅಜ್ಞಾನವನ್ನ ಯಾರು ತೆಗಿತಾರೋ ಅವರು ಗುರುಗಳು. ಇವು ಇಷ್ಟು ಹೇಗೆ ಅಂತಂದ್ರೆ ಈ ಜೀವಾತ್ಮ ಪರಮಾತ್ಮನ ಒಂದು ಐಕ್ಯತೆಯಲ್ಲಿ ನಾವು ತಿಳ್ಕೊಳ್ಬಹುದು. ಈ ಜೀವಾತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಇಲ್ಲ. ಹಾಗಾಗಿ ಜೀವಾತ್ಮ ಸಖನೂ ಹೌದು ಮತ್ತೆ ಚೇತಿನೂ ಹೌದು. ಈ ಪರಮಾತ್ಮ ಗುರುವಾಗಿ ಯಾವಾಗ ಈ ಜೀವಾತ್ಮ ನೊಂದು ಬೆಂದು ನಾನು ಯಾರು ಅಂತ ತಿಳ್ಕೊಳ್ಬೇಕು, ನಾನು ಈ ಆತ್ಮಜ್ಞಾನವನ್ನ ತಿಳ್ಕೊಳ್ಬೇಕು ಅಂತ ಯಾವಾಗ ಅಪೇಕ್ಷೆ ಪಡ್ತಾನೋ, ನಾನು ಈ ಹೊರ ಪ್ರಪಂಚದಲ್ಲಿ ನಾನು ಪೂರ್ತಿಯಾಗಿ ಸಂಪೂರ್ಣವಾಗಿ ನಾನು ಸಂತೋಷವನ್ನು ಪಡಿಲಾರೆ, ಇದು ಏನಿದ್ರೂ ತಾತ್ಕಾಲಿಕವಾದಂತಹ ಸುಖವೇ ಹೊರತು ನನಗೆ ಶಾಶ್ವತವಾದ ಸುಖ ಅನ್ನೋದು ಸಿಗಲ್ಲ ಈ ಪ್ರಪಂಚದಲ್ಲಿ. ಹಾಗಾಗಿ ಸತ್ಯ ಅನ್ನೋದು ಏನು ಅಂತ ತಿಳ್ಕೊಳ್ಬೇಕು ಅಂತ ಅಂದಾಗ ಗುರುವಿನ ಒಂದು ಸಾನ್ನಿಧ್ಯ ಸಿಗುತ್ತೆ, ಆ ಗುರುವಿನ ಬೋಧನೆ ಅನ್ನೋದು ಸಿಗುತ್ತೆ. ಅದು ಪರಮಾತ್ಮ. ಇವಾಗ ಗುರುಗಳಿದ್ದಾರೆ ಅಲ್ಲಿಂದ ಬಂತು ಅಂತ ನಾ ಹೇಳ್ತಾ ಇದ್ದೀನಲ್ಲ, ನಮ್ಮ ಗುರುಜಿಗಳಿದ್ದಾರೆ ಅಲ್ಲಿಂದ ಹರಿದು ಬರ್ತಾ ಇದೆ ಅಂತಂದ್ಬಿಟ್ಟು. ಆದ್ರೆ ಅವ್ರಿಗೇನು ಫಿಸಿಕಲ್ ಇದು ಏನು ಕಾಣಿಸ್ತಾ ಇದೆಯೋ ಅದಲ್ಲ, ಅವರಲ್ಲಿರುವಂತಹ ಆತ್ಮನಿಂದ ಹೊರಬಂದಂತಹ ಒಂದು ಜ್ಞಾನವೇ ನಮ್ಮ ಅಜ್ಞಾನವನ್ನ ಹೋಗಲಾಡಿಸೋದು. ಹಾಗಾಗಿ ಅವರು ಗುರು. ಅವರು ರೂಪ ಅಲ್ಲ. ಗುರು ಅನ್ನೋದು ಆತ್ಮಜ್ಞಾನ ಅನ್ನೋದು ಪರಮಾತ್ಮನಿಂದಲೇ ಬರುವಂತಹದ್ದು. ಈ ಜೀವಿಗೆ ಅದು ಮರ್ತು ಹೋಗ್ಬಿಟ್ಟಿದೆ, ನಾನು ಪರಮಾತ್ಮ ಸ್ವರೂಪಿ ಅನ್ನೋದು. ಅದಕ್ಕೋಸ್ಕರ ಆ ಅಜ್ಞಾನವನ್ನ ಕಳಿಬೇಕಾದ್ರೆ ಆ ಪರಮಾತ್ಮನಿಂದಲೇ ಬರಬೇಕು. ಹಾಗಾಗಿ ನೀನು ಪರಮಾತ್ಮ ಹೇಳ್ತಾ ಇರೋದು, ನೀನು ನನ್ನ ಸಖ ಚೇತಿ, ನಾನು ನಿನ್ನ ಗುರುವಾಗಿ ನಿನ್ನ ಅಜ್ಞಾನವನ್ನ ಕಳಿತೀನಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು, ಇದು ಗೂಢಾರ್ಥವಾಗಿ. ಈಗ ಯಾರು ಕೊನೆಯಲ್ಲಿ ಈ ಜ್ಞಾನ ರಹಸ್ಯವಾದದ್ದು ಅಂತ ಹೇಳ್ತಾರೆ. ಹೇಗೆ ಇದು ಬಹಳ ರಹಸ್ಯ ಅಂತಂದ್ಬಿಟ್ಟು ಅಂತೀರಾ? ಯಾರು ಹೇಳ್ತೀರಾ? ಉಷಾಜಿ ಟರ್ನ? ಮ್ಯಾಮ್. ನಾ ಮ್ಯಾಮ್, ಜ್ಞಾನ ಅನ್ನೋದು ನೀವ್ ಹೇಳ್ದಂಗೆ ಎಲ್ಲ ಇದ್ರೊಳಗೂ ಇರುತ್ತೆ, ಅದ್ರದ್ದು ಅರಿವಿಗೆ ಬಂದಿರಲ್ಲ ಅಂತ. ಹ್ಮ್ ಹ್ಮ್ ಆ ಅದು ಅರಿವಿಗೆ ಬರೋ ತನಕನೂ ನಮ್ಮಲ್ಲಿ ಇದೆ ಅನ್ನೋದನ್ನೇ ಗೊತ್ತಿರಲ್ಲ. ನಾವ್ ಏನು ಅನ್ನೋದನ್ನ ಹ್ಮ್ ಅದೇನೆ ಹೇಳ್ತಿದ್ನಲ್ಲ, ಇವ್ರು ರತ್ನಾಜಿ ಹೇಳಿದ್ರಲ್ಲ ಎಕ್ಸಾಂಪಲ್, ಅಮ್ಮನಿಂದ ಮಗಳಿಗೆ ಹೇಗೆ ಇದಾಗತ್ತೆ ಅನ್ನೋದು. ಹಾ ನಾವ್ ದಿನ ಹಾ ಅಮ್ಮ ಅಡ್ಗೆ ಮಾಡೋದನ್ನ ನೋಡ್ತಾ ಇರ್ತೀವಿ. ಅದು ನಾವು ಪ್ರಾಯೋಗಿಕವಾಗಿ ಮಾಡೋ ತನಕನೂ ನಮ್ಗೆ ಅದ್ರದ್ದು ಕಡೆ ಗಮನ ಹೋಗಿರಲ್ಲ. ಏನ್ ಮಾಡಿದಾರೆ ಅನ್ನೋದ ಇದಿರುತ್ತಾಗ್ಲಿ, ಅದ್ರ ರಹಸ್ಯ ಅಂದ್ರೆ ಆ ಹ್ಮ್ ಅದು ನಮ್ಗೆ ಅರಿವಿಗೆ ಬರೋ ತನಕ ಅದ್ರದ್ದು ಇದು ಇದೆ ಅನ್ನೋದು ಹೇಗೆ ಅಂತ ಗೊತ್ತಾಗಲ್ಲ ಅನ್ನೋದ ಅಂತ. ಹಾ ರಹಸ್ಯವಾಗಿದೆಯಪ್ಪ ಇದು ಅಂತಂದ್ರೆ ನನ್ಗೆ ಹೊರನೋಟಕ್ಕೆ ಕಾಣಿಸ್ದೇ ಇರೋಂಥದ್ದು ರಹಸ್ಯವಾಗಿದೆ ಅಷ್ಟೇ ಅಲ್ವಾ. ರಹಸ್ಯವಾಗಿದೆ. ಏನೆಲ್ಲ ಕಾಣಿಸ್ತಾ ಇದೆ ನಂಗೆ? ಈ ಪ್ರಪಂಚ ಕಾಣಿಸ್ತಾ ಇದೆ, ಇಲ್ಲಿ ವಸ್ತುಗಳು ಕಾಣಿಸ್ತಾ ಇದೆ, ನನ್ನ ಜೊತೆಲಿರೋ ಜನಗಳು ಮತ್ತೆ ಪ್ರಾಣಿಗಳು ಪಕ್ಷಿಗಳು, ಪ್ರತಿಯೊಂದು ಮನೆ ವಾತಾವರಣ ಇದೆಲ್ಲ ಕಾಣಿಸ್ತಾ ಇದೆ. ಇದಕ್ಕೇನು ರಹಸ್ಯ ಅನ್ನೋದು ಏನಿಲ್ಲ. ಅದು ಆ ಇದ್ರ ಹಿಂದೆ ಯಾವುದೋ ಒಂದಿದೆ.
ಅದು ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ, ಆದ್ರೆ ಕಂಡು ಆಗ್ತಾ ಇಲ್ಲ. ಅದು ಆ ಏನ್ ರಹಸ್ಯ ಅನ್ನೋದು ಅದು ಹಾಗೆ ಗೊತ್ತಾಗದೆ ಇರುವಂತಹದ್ದು ರಹಸ್ಯವಾದದ್ದು. ನನಗೆ ಏನು ಇದೆ ಅನ್ನೋದು ಸಹ ಗೊತ್ತಿಲ್ಲ. ಇವಾಗ ಆತ್ಮ ಅನ್ನೋದಿದೆ ಅನ್ನೋದು ಸಹ ಗೊತ್ತಿರಲ್ಲ. ಹುಟ್ಟಿದ ಹೌದು. ಮಗುಗೆ ಏನಾದ್ರು ಇಲ್ಲ. ಆಮೇಲೆ ಆಮೇಲೆ ಬೆಳೀತಾ ಬೆಳೀತಾ ಪ್ರಪಂಚವನ್ನ ನೋಡಿ ನಾವು ಎಲ್ಲಾನು ಹೇಳಿ 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 ಇದಕ್ಕೆ ಹೀಗೆ ಹೀಗೆ ಅಂತ ಅದೆಲ್ಲ ಕಲ್ತ್ಕೊಳ್ಳುತ್ತೆ. ಆದ್ರೆ ಹೌದು. ಆತ್ಮಜ್ಞಾನವನ್ನ ಮನೇಲಿ ನಾವೇನು ಉಪದೇಶ ಮಾಡ್ತೀವ ಮಕ್ಕಳಿಗೆ? ಏನಿಲ್ಲ, ನೀನು ಹೀಗೆ ಆತ್ಮಸ್ವರೂಪಿ, ನೀನು ಭಗವಂತ ಅಂತ ಏನ್ ಹೇಳ್ಕೊಡಲ್ಲ. ಭಗವಂತಗೆ ನಮಸ್ಕಾರ ಮಾಡಪ್ಪ ಅಂತ ಹೇಳ್ತೀವಿ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ, ಮನೇಲಿ ಪೂಜೆ ಮಾಡ್ತೀವಿ. ಹಾಗೆ ಹೊರ ಪ್ರಪಂಚದಲ್ಲೇ ತೋರಿಸ್ತೀವಿ. ನಿಜವಾಗ್ಲೂ ನೀನೇ ಭಗವಂತ ಅಂದ್ಬಿಟ್ಟು ನಾವು ಹೇಳ್ಕೊಡಲ್ಲ. ಅದು ಹೇಗೆ ನೀನ್ ಭಗವಂತ ಅಂತ ಅನ್ನೋದನ್ನ ಗುರುಗಳು ಮಾತ್ರ ಹೇಳ್ಕೊಡೋದು. ಅದು ರಹಸ್ಯವಾಗಿರುತ್ತೆ. ಯಾಕೆ ಅಂತಂದ್ರೆ ಎಲ್ಲ ಓಪನ್ ಆಗಿ ಯಾರು ಎಲ್ಲ ಬೋಧನೆಯನ್ನ ಮಾಡ್ಕೊಂಡು ಎಲ್ಲರೂ ತಿಳ್ಕೊಂಡು, ಅಥವಾ ಅದು ಇಂಟ್ರೆಸ್ಟ್ ಇಟ್ಟು ಬರೋ ಕೇಳೋ ಜನವೇ ಕಮ್ಮಿ ಇರ್ತಾರೆ. ಇವ್ರು ಏನು ಹೇಳ್ತಾರೆ, ಅಯ್ಯೋ ನಂಗೆ ಇವಾಗ ಬೇಕಾಗಿಲ್ಲಪ್ಪ, ಯಾವಾಗಲೂ ವಯಸ್ಸಾದ್ಮೇಲೆ ನೋಡ್ಕೊಳ್ಳೋಣ ಆ, ಅಂತಂದ್ಬಿಟ್ಟು ಮುಂದೆ ಪೋಸ್ಟ್ಪೋನ್ ಮಾಡ್ಕೊಂಡು ಮಾಡ್ಕೊಂಡು ಹೋಗೋರೆ ಹೆಚ್ಚಾಗಿರ್ತಾರೆ. ಅಯ್ಯೋ ನನಗೆ ಬೇರೆ ಕೆಲಸಗಳೇ ಇದೆ, ಇದರಿಂದ ಏನು ಪ್ರಯೋಜನ, ನಾನು ಮ್, ಏನೋ ಒಂದು ದುಡಿದ್ರೆ ನಂಗೇನಾದರೂ ಸಿಗುತ್ತೆ ಅಂತಂದ್ಬಿಟ್ಟು ಹಾಗೆ ಅನ್ಕೊಂಡಿರ್ತಾರೆ. ಅದರಲ್ಲಿ ಸುಖವನ್ನು ಕಂಡಿಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಸಿಗುತ್ತಾ ಅನ್ನೋದು ಅದು ಬೇರೆ ಕ್ವಶನ್. ಹೀಗಾಗಿ ನಾವು ಒಂದಷ್ಟು ಡಿಸ್ಕಸ್ ಮಾಡಿದ್ದೀವಿ. ಇದು ಹಾಗೆ ಆತ್ಮ ಅನ್ನೋದು ಇರೋದು ಅದೇ ಮೂಲವಾದಂತಹದ್ದು. ಅದನ್ನು ಬಿಟ್ಟು ಅದಕ್ಕೆ ಹೊರತಾಗಿ ಬೇರೆ ಇನ್ನೊಂದು ಇಲ್ಲ. ಅದಕ್ಕೆ ಇದು ಅದ್ವೈತ, ಎರಡನೆಯದು ಇಲ್ಲ. ಆದರೆ ನಮಗೆ ಅದು ರಹಸ್ಯವಾಗಿದೆ, ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ವೇದಾಂತ ಶಾಸ್ತ್ರಗಳನ್ನು ನಾವು ಗುರುಮುಖಿಯನ್ನು ನಾವು ಕೇಳಿ ತಿಳ್ಕೊಂಡು ಅದರನ್ನು ಅರ್ಥ ಮಾಡಿಕೊಂಡು ನಾವು ಆತ್ಮಜ್ಞಾನವನ್ನು ಪಡ್ಕೊಳ್ಬೇಕು. ಅದಕ್ಕಾಗಿ ಇದು ರಹಸ್ಯ ಅಷ್ಟೆ. ಹ್ಮ್. ಬೇರೆ ಏನಾದರೂ ಕ್ವಶನ್ ಇದೆಯಾ? ಇಲ್ಲ ಮ್ಯಾಮ್. ಮತ್ತೆ ಕ್ಲಾಸ್ ಮುಗಿಸೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣ ಅರ್ಪಣಮಸ್ತು.